ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಆಧುನಿಕ ಲಾಂಡ್ರಿ ಸೇವೆಗಳ ಅಗತ್ಯಗಳಿಗೆ ಅನುಗುಣವಾಗಿ ಮಂಜೇಶ್ವರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಹೊಂದಿರುವ ಪಿಕ್ ಮೈ ಲ್ಯಾಂಡ್ರಿ ಎನ್ನುವ ನೂತನ ಲಾಂಡ್ರಿಯ 301ನೇ ಫ್ರಾಂಚೈಸಿ ಸೇವಾ ಕೇಂದ್ರಕ್ಕೆ ಅಧಿಕೃತವಾಗಿ ಚಾಲನೆ ದೊರಕಿತು. ಕಾಸರಗೋಡು ಸಂಸದ ರಾಜಮೋಹನ್ ಉಣ್ಣಿತಾನ್ ನೂತನ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಆರಂಭಗೊಂಡ ನೂತನ ಲಾಂಡ್ರಿ ಸೇವಾ ಕೇಂದ್ರ ಊರಿನ ಜನತೆಗೊಂದು ವರದಾನವಾಗಲಿದೆ. ಒಂದು ಲಾಂಡ್ರಿ ಸೇವಾ ಕೇಂದ್ರದ ಉದ್ಘಾಟನೆಗೆ ಸಂಸದರು ಹಾಗೂ ಶಾಸಕರು ಆಗಮಿಸಿರುವುದನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದರು. അലക്കിന്റെ കാര്യത്തിൽ ഏറ്റവും വലിയ ബുദ്ധിമുട്ട് അനുഭവിക്കുന്ന ഒരാളാണ്. കാരണം എന്റെ അലക്ക് മൊത്തം അലക്ക് കിട്ടുന്നത് തിരുവനന്തപുരത്ത് പാപ്പനംകോട്ട് ഇൻഡസ്ട്രിയൽ എസ്റ്റേറ്റിലുള്ള ഒരു അലക്ക് കടയിലാണ്. കേരളത്തിലെ മുഴുവൻ MLA-മാരും അവരുടെ തുണികൾ അലക്കുന്നത്, ഖദർ വസ്ത്രങ്ങൾ അലക്കുന്നത് പാപ്പനംകോട്ട് ഇൻഡസ്ട്രിയൽ എസ്റ്റേറ്റ് പ്രവർത്തിക്കുന്ന അലക്ക് കടയിലാണ്. ഈ അടുത്ത കാലത്ത് ആ അലക്ക് കടയ്ക്ക് തീ പിടിച്ച് എന്റെ ഏതാണ്ട് 100ഓളം ഷർട്ടുകളും മുണ്ടുകളുമാണ് നഷ്ടപ്പെട്ടത്. പക്ഷേ എത്രയും വേഗം തന്നെ ആ കട പുനരുജ്ജീവിപ്പിച്ച് വീണ്ടും അലക്ക് ആരംഭിച്ചുകൊണ്ട് പുതിയ ഉടുപ്പും മുണ്ടുമൊക്കെ എടുത്ത് അവിടെ കൊടുക്കാൻ സാധിച്ചിട്ടുണ്ട്. ഇവിടുത്തെ അലക്കിന്റെ ഏറ്റവും വലിയ പ്രത്യേകത ഒരു വൈറ്റ്നസ് ആണ്. ഏറ്റവും വെണ്മയാർന്ന രീതിയിലാണ് വസ്ത്രങ്ങൾ വളരെ വടിയായിട്ടാണ് അലക്കി തരുന്നത്. രണ്ട്, ഇതിന്റെ ക്രെഡിബിലിറ്റിയാണ്, വിശ്വാസ്യത. ഒരു കസ്റ്റമർ ഒരു വസ്ത്രം കൊടുത്താൽ വസ്ത്രം കൊടുക്കുന്ന തീയതി, കിട്ടുന്ന തീയതി അതിനകത്ത് രസീതിൽ പറയുന്നുണ്ട്. ആ ദിവസം തന്നെ നമുക്ക് വസ്ത്രം എത്തിക്കുന്നു എന്നുള്ള മാത്രമല്ല, ಹೊಸ ತಲೆಮಾರನ್ನ ಗುರಿಯಾಗಿಸಿಕೊಂಡ ಈ ಯೋಜನೆ ಪಾರದರ್ಶಕತೆ, ಸಮಯ ಪಾಲನೆ ಹಾಗೂ ಗುಣಮಟ್ಟದ ಮೇಲೆ ಆಧಾರಿತವಾಗಿದೆ. ಗ್ರಾಹಕರ ಸುಲಭ ಸೇವೆಗೆ ಮೊಬೈಲ್ ಆಪ್ ಮೂಲಕ ಬುಕಿಂಗ್ ಮತ್ತು ಟ್ರ್ಯಾಕಿಂಗ್ ಸೌಲಭ್ಯವೂ ಇರಲಿದೆ. ದೊಡ್ಡ ಹಾಗೂ ಸಣ್ಣ ಮನೆಗಳು, ಸಂಸ್ಥೆಗಳಿಗೆ ಈ ಸೇವೆ ಹೆಚ್ಚಿನ ಅನುಕೂಲವನ್ನ ನೀಡಲಿದೆ ಎಂಬ ನಿರೀಕ್ಷೆಯಿದೆ. ಸ್ಥಳೀಯ ನಿವಾಸಿಗಳಿಂದ ಯೋಜನೆಗೆ ವ್ಯಾಪಕ ಪ್ರಶಂಸೆಗಳು ಹರಿದು ಬರುತ್ತಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಂಜೇಶ್ವರದ ಶಾಸಕ AKM ಅಶ್ರಫ್ ಅವರು ಮಾತನಾಡಿ, ತುಂಬಾ ಮನೋಹರವಾದ, ಬಹಳ ಖ್ಯಾತಿಯನ್ನ ಪಡೆದಿರುವ ಪಿಕ್ ಮೈ ಲ್ಯಾಂಡ್ರಿ ಇಂದು ಶುಭಾರಂಭಗೊಂಡಿದೆ. ಸ್ಥಳೀಯ ಕೆಲವು ಮಂದಿ ಯುವಕರ ಒಗ್ಗೂಡುವಿಕೆ, ಪರಿಶ್ರಮದ ಫಲವಾಗಿ ಪರಿಸರವಾಸಿಗಳಿಗೆ ಒಂದು ಅನುಗ್ರಹವಾಗಲಿದೆ ಎಂದು ಹೇಳಿ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು. വളരെ മനോഹരമായ പിക് മൈ ലോണ്ടറി ഈ പ്രദേശത്തെ 3ഓളം ചെറുപ്പക്കാർ കൂട്ടായ്മയിലൂടെ ഇന്ന് ഈ നാട്ടിലേക്ക് സമർപ്പിച്ചിരിക്കുകയാണ്. ബഹുമാന്യൻ MP രാജ്മോഹൻ ഉണ്ണിത്താനും മണ്ഡലത്തിന്റെ MLA-യും പഞ്ചായത്ത് പ്രസിഡന്റ് അടക്കമുള്ള വിശിഷ്ട അതിഥികളുടെ സാന്നിധ്യത്തിലാണ് ഈ ഒരു സംരംഭം സമർപ്പിക്കപ്പെട്ടത്. തീർച്ചയായും ഒരു നാട്ടിലെ ഇത്തരം ലോണ്ടറി മേഖല വലിയ രീതിയിൽ മികച്ച അതിന്റെ പുരോഗതിയും ആധുനിക രീതിയിലുള്ള മുന്നേറ്റമൊക്കെ നടത്തുന്ന ഒരു കാലത്ത് ഈ ലോണ്ടറി തീർച്ചയായും ഈ നാടിന്റെ ഒരുപാട് ആളുകൾ ഉപകാരപ്രദമായി മാറുമെന്നുള്ള കാര്യത്തിൽ സംശയമില്ല. പിക് മൈ ലോണ്ടറിയുടെ ഫസ്റ്റ് ബ്രാഞ്ചാണ് ഇന്ന് മഞ്ചേശ്വരത്തെ റിസോർട്ടിൽ ലോഞ്ച് ആയത്. എല്ലാ രീതിയിലുള്ള വിജയാശംസകൾ നേരുന്നു. ಸಮಾರಂಭಕ್ಕೆ ಆಗಮಿಸಿದ ಇನ್ನೋರ್ವ ಅತಿಥಿ ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಹರ್ಷದ್ ವರ್ಕಾಡಿಯವರು ಮಾತನಾಡಿ, ಮಂಜೇಶ್ವರದ ಪೊಸೋಟು ಎಂಬಲ್ಲಿ ಅತ್ಯಾಧುನಿಕ ಶೈಲಿಯ ಪಿಕ್ ಮೈ ಲಾಂಡ್ರಿ ಲೋಕಾರ್ಪಣೆಗೊಂಡಿದೆ. ನೂತನ ತಂತ್ರಜ್ಞಾನವನ್ನ ಬಳಸಿ ಮಂಜೇಶ್ವರ ಪರಿಸರದಲ್ಲಿ ಇದೊಂದು ಮೊದಲ ಪ್ರಯತ್ನವಾಗಿದೆ. ಮಂಗಳೂರನ್ನ ಅನುಕೂಲಿಸುವವರಿಗೆ ಇದೊಂದು ವರದಾನವಾಗಲಿದೆ ಎಂದು ಹೇಳಿ ಸಮಾರಂಭಕ್ಕೆ ಶುಭವನ್ನ ಹಾರೈಸಿದ್ರು. ಮಂಜೇಶ್ವರದ ಹೊಸೋಟನ್ನು ಕೇಂದ್ರೀಕರಿಸಿಕೊಂಡು ಪಿಕ್ ಮೈ ಲಾಂಡ್ರಿ ಎಂಬಂತಹ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ಆಧುನಿಕ ಶೈಲಿಯ ತಂತ್ರಜ್ಞಾನಗಳನ್ನು ಬಳಸಿ ಈ ಒಂದು ಲಾಂಡ್ರಿಯನ್ನು ಈಗಾಗಲೇ ಕಾಸರಗೋಡು ಸಂಸದರಾದ ರಾಜಮೋಹನ್ ಉಣ್ಣಿತಾನ್ ಅವರು ಔಪಚಾರಿಕವಾಗಿ ಉದ್ಘಾಟನೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ ಅಂತ ಹೇಳಿದ್ರೆ, ಅಹಮದ್ ಮನ್ಸೂರ್ ಇರ್ಬೋದು, ಖಲೀಲ್ ಬಜಾರ್ ಇರ್ಬೋದು, ಹಾಗೆ ಇವರ ತುಂಬ ಮಂದಿ ಯುವಕರ ತಂಡ ಒಂದು ಟೀಮನ್ನು ಕಟ್ಟಿಕೊಂಡು ಈ ಒಂದು ಉದ್ಯಮಕ್ಕೆ ಇವತ್ತು ಕೈಯನ್ನು ಹಾಕಿದೆ. ಬಹಳ ಒಳ್ಳೆಯ ಪ್ರಯತ್ನ ಇದ್ದು ನಮ್ಮ ಮಂಜೇಶ್ವರದ ಆಸುಪಾಸಿನಲ್ಲಿ ಇಂಥ ಒಂದು ಲಾಂಡ್ರಿ ಬಹಳ ಅವಶ್ಯಕತೆ ಇದೆ. ಈಗೆಲ್ಲರೂ ಮಂಗಳೂರನ್ನು ಅವಲಂಬಿಸಿಕೊಂಡಿರುವಂಥ ಸಂದರ್ಭದಲ್ಲಿ ಆ ಮಾದರಿಯಲ್ಲಿ ಇವತ್ತು ಕೂಡ ನಮ್ಮ ಮಂಜೇಶ್ವರ ಮತ್ತು ಹೊಸಗಡಿ ಆಸುಪಾಸಿನ ಹೊರಕಾಡಿ, ಮೀಂಜ, ಮಂಜೇಶ್ವರ, ಮಂಗಲ್ಪಾಡಿ ಆಸುಪಾಸಿನ ಜನತೆಗೆ
ಉಪಯೋಗವಾಗುವ ರೀತಿಯಲ್ಲಿ ಈ ಒಂದು ಲಾಂಡ್ರಿ ವ್ಯವಸ್ಥೆ ಇವತ್ತಿಂದ ಪ್ರಾರಂಭವಾಗುತ್ತಿದೆ. ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ಈ ಒಂದು ಪಿಕ್ ಮೈ ಲಾಂಡ್ರಿಗೆ ಎಲ್ಲ ವಿಧದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಲಿ ಅಂತ ಹಾರೈಸುತ್ತಾರೆ. ಈ ಸಂದರ್ಭ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನ್ ಮೊಂತೇರು, ಹರ್ಷದ್ ಸುಜಾತಾ ಕೆ, ಹನೀಫ್ ಪಡಿಯಾರ್, ಯುಎಚ್ ಅಬ್ದುಲ್ ಹಮೀದ್ ಹಾಜಿ ಮಚ್ಚಂಪಾಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಕೇಂದ್ರದಲ್ಲಿ ಡ್ರೈ ಕ್ಲೀನಿಂಗ್, ಸ್ಟೀಮ್ ಐರನಿಂಗ್, ಕಾರ್ಪೆಟ್ ಕ್ಲೀನಿಂಗ್, ಕಾರ್ಚಿಪ್ ಕ್ಲೀನಿಂಗ್, ಶೂ ಕ್ಲೀನಿಂಗ್ ಸೇರಿದಂತೆ ನಾನಾ ರೀತಿಯ ಸಮಗ್ರ ಲ್ಯಾಂಡ್ರಿ ಸೇವೆಗಳು ಲಭ್ಯವಾಗಲಿವೆ. ಗ್ರಾಹಕರಿಗೆ ಗುಣಮಟ್ಟದ ಮತ್ತು ಸಮಯ ಪಾಲನೆಯ ಸೇವೆ ನೀಡುವುದು ನಮ್ಮ ಮೊದಲ ಆದ್ಯತೆಯ ಜೊತೆಯಾಗಿ ಗ್ರಾಹಕರ ಸೌಲಭ್ಯಕ್ಕಾಗಿ ಮನೆ ಬಾಗಿಲಿಗೆ ಪಿಕಪ್ ಮತ್ತು ಡೆಲಿವರಿ ಸೇವೆಯನ್ನ ಪ್ರಾರಂಭಿಸಲಾಗಿದ್ದು, ಅದು ಈ ಪ್ರದೇಶದ ಜನರಿಗೆ ಸಮಯ ಉಳಿಸುವ ಉತ್ತಮ ಅವಕಾಶವಾಗಿರುವುದಾಗಿ ಸಂಸ್ಥೆಯ ಆಡಳಿತ ಮಂಡಳಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ 9988449060 ಹಾಗೂ 9895428704 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ರೆಹಮಾನುದ್ಯಾವರ ವಿ4 ನ್ಯೂಸ್ ಮಂಜೇಶ್ವರ.